ಅಲ್ಲ ಸರ್, ಈಗ ನಿರಾಯುಧವಾಗಿ ಸರ್ ಪಾಲಿಸಿ ಹೇಳುತ್ತೆ ಸರ್, ನಿರಾಯುಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಸರ್ SLR ಅಲ್ಲ, ಅವನು ಯಾವನ ಬಾರ್ಡ್ರಿಂದ 400 ಕಿಲೋಮೀಟರ್ ಬಂದು ಪುಲ್ವಾಮಾದಲ್ಲಿ RDX ಇಟ್ಬಿಟ್ಟು ಹೋದ ಅವ್ರ ಮೇಲೆ ಗನ್ ಎತ್ತಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ನಮ್ಮ ಹುಡುಗರ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ನಮ್ಮಂತ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳ ಮೇಲೆ AK-47 ಸ್ಟೆನ್ ಗನ್ನು, SLR, LMG ನಿಮ್ಮ ಅಜ್ಜಿ ತಲೆ ಅಲ್ರಿ. ಅಂದ್ರೆ ನಿಮಗೆ ಅಧಿಕಾರ ಕೊಟ್ಟಿರೋದು ಈ ಪೊಲೀಸ್ ಕೊಟ್ಟಿರೋದು ಮತ್ತೆ ಮಿಲಿಟರಿ ಕೊಟ್ಟಿರೋದು ನಮ್ಮ ಮೇಲೆ ಬಳಸಕ. ನಿಮ್ಗೆ ಪುಲ್ವಾಮಾದಲ್ಲಿ ತಪ್ಸಕ್ಕಾಗಿಲ್ಲ, ಪುಲ್ವಾಮಾದಲ್ಲಿ ಬಾಂಬ್ ತಪ್ಸಕ್ಕಾಗಿಲ್ಲ. 26 ಜನನ ಚಡ್ಡಿ ಬಿಚ್ಚಿಬಿಟ್ಟು ಗನ್ನಾಕ್ಬಿಟ್ಟು ಗುಂಡಾಕ್ಬಿಟ್ಟು ಹೋದ್ರು. ನೀವು ಅವ್ರನ್ನ ಟಚ್ ಮಾಡೋಕ್ಕಾಗಿಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ನಾವುಗಳು ಇಲ್ಲಿ ನಿಮ್ಗೆ ಓಟ್ ಹಾಕಿ ನಿಮ್ಗೆ ಬೆಚ್ಚ ಕೂತ್ಕೋಪ ಮೋದಿ, ಅಲ್ಲಿ ಕೂತ್ಕೋ ಆರಾಮಾಗಿ 10,000 ಕೋಟಿ ರೂಪಾಯಿ ಪ್ಲೇನ್ ಕೊಡ್ಸಿದೀವಿ, ನಮ್ ಪೆಟ್ರೋಲ್ ಹಾಕೊಂಡು ಓಡಾಡೋ, ಫ್ರಾನ್ಸ್ಗೆ ಹೋಗೋ, ಹಿಂಗೆ ನಾವು ಇವತ್ತು ಲೆಕ್ಕಾಚಾರ ಕೇಳ್ದಿರೋದಕ್ಕೆ ಈ ಹುಚ್ಚಾಟ ಈಗ ಕೇಳ್ತಾರೆ ಹುಡುಗರು. ನಾವು ಕೇಳಲ್ಲ. ಯಾವ ಕೆಲಸವನ್ನ ಕಳೆದ 12 ವರ್ಷದಲ್ಲಿ ವಿರೋಧ ಪಕ್ಷಗಳು ಮಾಡಕ್ಕಾಗಿಲ್ಲೋ ಆ ಕೆಲಸವನ್ನ ಇವತ್ತಿನ ಯುವ ಜನತೆ ಡೆಲ್ಲಿನಲ್ಲಿ ಮಾಡಿ ತೋರಿಸಿದೆ. ಆಮೇಲೆ ನೀವುಗಳು 2002ರಲ್ಲಿ ಗುಜರಾತಲ್ಲಿ ಏನ್ ಮಾಡಿದ್ರು ಅದನ್ನ ರಿಪೀಟ್ ಮಾಡಕ್ ಹೋದ್ರೆ ನಿಮ್ಮ ಹಣೆ ಬರಕ್ಕೆ ಒಂದೇ ಒಂದು ಕೇಡು ಏನಂತಂದ್ರೆ, ಇವತ್ತಿನ ಜನರೇಷನ್ ಕೈಯಲ್ಲಿ ಒಂದು AK-47 ಇದೆ. ಏನ್ ಗೊತ್ತಾ? ಮೊಬೈಲ್. ಅದು 10,000ನೋ 5,000ನೋ 15,000ನೋ 50,000ನೋ 1 ಲಕ್ಷನೋ ಆ ಮೊಬೈಲಲ್ಲಿ ಕೋಟ್ಯಾಂತರ ವಿಡಿಯೋಗಳನ್ನ ಮಾಡಿದ್ದಾರೆ. ನಗ್ನ ಮಾಡ್ಬಿಟ್ಟಿದಾರಲ್ಲ ನಿಮ್ಮನ್ನ. ನಿಮ್ಮ ಪೊಲೀಸರು ಮಾಡಿರೋ ಹುಚ್ಚಾಟ, ನಿಮ್ಮ ಹುಚ್ಚಾಟವನ್ನ ಹುಡುಗರು ವಿಡಿಯೋ ಮಾಡೋದು ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದು ಪೋಸ್ಟ್ ಮಾಡೋದು, ನಗ್ನವಾಗಿ ಓಡಾಡ್ತಾ ಇದೆ ಸರ್ಕಾರ. ಯುವಕರ ಮೇಲೆ ಅನಾವಶ್ಯಕವಾಗಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು, ಇವ್ರು ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ, ಕಲ್ತಕ್ಕಾಗ್ತಿದ್ದಾರೆ, ಅತ್ತ ಸುಳ್ಳು ಸುದ್ದಿ ಹಬ್ಬಿಸೋದು. ಮತ್ತೆ ನೀವು ಕೆಲವೊಂದು ಮಾತುಗಳು ಸರ್, ನಿಮ್ಮ ಕೆಲವೊಂದು ಮಾತುಗಳು ಏನಾಗುತ್ತೆ ಅಂದ್ರೆ, ನೀವು ಹೇಳಿದ ಭವಿಷ್ಯ ನಿಜ ಆಗುತ್ತೆ, ನಿಮ್ಮ ಮುಂದಾಲೋಚನೆ ಮಾತುಗಳು ತುಂಬಾ ನಿಜ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಸರ್? ಮುಂದಿನ ದಿನಗಳಲ್ಲಿ ಯಾವ ರೀತಿ 1977ರಲ್ಲಿ ಎಮರ್ಜೆನ್ಸಿನಲ್ಲಿ ಲಲ್ಲು, ನಿತೀಶ್ ಕುಮಾರ್ ಅಂತವರು, ಬೇರೆ ಬೇರೆ ರಂಗದವರು, ಬ್ಯಾಕ್ಗ್ರೌಂಡ್ ಇಲ್ದವರು ರಾಜಕೀಯಕ್ಕೆ ಬಂದು ಒಂದು ಬದಲಾವಣೆ ಸಂಕೇತ ಆದರು. ಖಂಡಿತವಾಗಿ 2011ರಲ್ಲಿ ಇದೇ ಪ್ರೊಟೆಸ್ಟ್ ನಾನು ನಮ್ಮ ಫ್ರೀಡಮ್ ಪಾರ್ಕಲ್ಲೂ ಡೆಲ್ಲಿಲಿ 2 ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಕಾಂಗ್ರೆಸ್ ಸರ್ಕಾರ ಧೂಳೆದ್ದೋಯ್ತು. ಈ BJP ಮೋದಿ ಸರ್ಕಾರ, ಈ ಮೌನ ಸರ್ಕಾರ, ಈ ದ್ವೇಷವನ್ನ ಬಿತ್ತೋ ಸರ್ಕಾರ ಈ ದೇಶಕ್ಕೆ ಒಂದು ಐ ಥಿಂಕ್ ಒಂದು ಡೇಂಜರ್ ಒಂದು ಡೇಂಜರ್ ಆಗಿಬಿಟ್ಟಿದೆ ಸರ್ಕಾರ. ನಾವು ಮಾಡಿದ್ದೆ ಕರೆಕ್ಟು, ನೀವು ಮಾತ್ರ ಇಲ್ಲಿ ಇಂಜೆಕ್ಷನ್ ಇಟ್ಕೊಂಡು ಒಂದು ಫೋಟೋ ಹಾಕೋದು, ನೀನ್ ಮಾತ್ರ ಹಾಕಿಸ್ಕೆ ಮೇಡ, ನಮ್ಗೆ ಹಾಕ್ಸಿ ಸಾಯಿಸು. ಆಮೇಲೆ ಆ ಸರ್ಟಿಫಿಕೇಟ್ ಅಲ್ಲಿ ಮೋದಿ ಫೋಟೋ, ಆಮೇಲೆ ಆ ಸರ್ಟಿಫಿಕೇಟ್ ಎತ್ಕೊಂಡೋಗಿ ಕಾಂಪನ್ಸೇಷನ್ ಕೊಡಕಪ್ಪ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರೆ ನಾವ್ ಹೇಳಿಲ್ಲ, ನೀವು ಹಾಕ್ಸ್ಕೊಂಡಿದ್ದು. ಈ ಅರಿಕತೆ ಮಾಡ್ಕೊಂಡು ಒಂದು ನಮ್ಮ ಬಾಡಿಗಳಿಗೆಲ್ಲ ವ್ಯಾಕ್ಸಿನೇಷನ್ ಹಾಕಿದಾಯ್ತು. ಈ ಗಾಡಿಗಳು ಕೂಡ ಬಿಟ್ಟಿಲ್ಲ, ರೈತರ ಜಮೀನ್ ಬಿಡ್ತಾ ಇಲ್ಲ, ಅರಣ್ಯ ಬಿಡ್ತಾ ಇಲ್ಲ, ಜಾರ್ಖಂಡಲ್ಲಿ ಅರಣ್ಯ ಬಿಡ್ತಾ ಇಲ್ಲ, ನಿಕೋಬಾರಲ್ಲಿ ಅರಣ್ಯಗಳನ್ನ ಬಿಡ್ತಾ ಇಲ್ಲ. ಏನ್ ಇವ್ರ ಅಪ್ಪಂದ ಆಸ್ತಿ ಅಂದ್ರೆ ನೀವು ಬಂದಿರೋದು ದರೋಡೆ ಮಾಡಕ, ದೇಶವನ್ನು ಉಳ್ಸಕ್ಕಲ್ಲ. ಅತಿ ಹೆಚ್ಚಿನ ಲೂಟಿ, ದರೋಡೆ, ದೇಶದ ಆಸ್ತಿಗಳನ್ನ ಮಾರಾಟ, ದೇಶದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಾರೆ. ಯಾರಪ್ಪನ್ ತೀರಿಸ್ತಾರೆ? ನಾವು ತೀರಿಸ್ಬೇಕಾರೋದು. ನಮ್ಮ ಬಜೆಟ್ ಅಲ್ಲಿ 20 ಲಕ್ಷ ಕೋಟಿ ಬರೀ ಬಡ್ಡಿನೂ ಪ್ರಿನ್ಸಿಪಲ್ ಹೋಗುತ್ತೆ. ಇವ್ರ ಮನೆಯಿಂದ ತಗೊಂಬಂತ ಸರ್ಸ್ತಾರ. ಮಾತಾಡ್ತಾರೆ ರಾಮ, ಪಾಕಿಸ್ತಾನ, ಧರ್ಮ, ಯಾವ ಕರ್ಮನೋ ನಮ್ಗೆ ಇವೆಲ್ಲ ನಾವು ಇವನ್ನ ಹೇಳ್ಕೊಂಡು ನಾವು ಜೀವನ ಬೆಳೆದಿಲ್ಲ. ನಾವು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇದನ್ನ ನೋಡಿ ಬೆಳೆದವರು. ನೀವು ಯಾವ ಕರ್ಮನೋ ನಮಗ್ ಬಂದಿರೋದು. ಇವತ್ತಿನ ಯುವ ಜನತೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ. ನಿಮ್ಗೆ ಚಪ್ಪಲಿ, ಕಲ್ಲು ಏನೇನ್ ಸಿಕ್ಕರ ಅದ್ರಲ್ಲಿ ಹೊಡಿತಾರೆ, ಹೊಡ್ಸ್ಕೊಳ್ಳಿ. ಇದು ಒಳ್ಳೆ ಟೈಮು. ಯಾವ ಕೆಲಸನ ರಾಹುಲ್ ಗಾಂಧಿ ಮಾಡೋಕ್ಕಾಗಿಲ್ಲೋ, ಯಾವ ಕೆಲಸನ ಅರವಿಂದ್ ಕೇಜ್ರಿವಾಲ್ ಮಾಡೋಕ್ಕಾಗಿಲ್ಲೋ, ಮಮತಾ ಬ್ಯಾನರ್ಜಿ ಮಾಡೋಕ್ಕಾಗಿಲ್ಲೋ. ನಿಮಗೆ ಚಡ್ಡಿ ಬುದ್ಧಿ 2 ಕಲಿಸ್ತಾವ್ರೆ, ಕಲಿಸ್ಕೊಳ್ಳಿ. ಇನ್ನೊಂದು ಸರ್, ಇನ್ನೊಂದು ಲಾಸ್ಟ್ ಕೊನೆ ಅಂತಂದ್ರೆ 2022 ಬರ್ತಾ ಇದೆ. ಯುವಕರು ತುಂಬಾ ಬದಲಾವಣೆ ಆಗ್ತಾ ಇದೆ. ಬಟ್ ಅವರಿಗೆ ಮೋಸ ಆಗ್ತಾ ಇರೋದು, ಅವರಿಂದ ಮೋಸ ಆಗ್ತಾ ಇರೋದು ಈ ರಾಜಕಾರಣಿಗಳಿಂದ. ರಾಜಕಾರಣಿಗೆ ಬುದ್ಧಿ ಕಲ್ತ್ರೆ ಏನಾಗಬೇಕು, ಬುದ್ಧಿ ಯಾವ ಥರ ಕಲಿಬೇಕು, ಇಲ್ಲ ನಮ್ಮ ಯೂತ್ ಯಾವ ಥರ ಬುದ್ಧಿ ಕಲಿಸ್ತಾರೆ ಸರ್? ಯೂತ್ ಶುಡ್ ಕಮಿಂಗ್ ಟು ಆಕ್ಟಿವ್ ಪಾಲಿಟಿಕ್ಸ್ ಸರ್. ಇವತ್ತಿನ ಆಕ್ಟಿವ್ ಪಾಲಿಟಿಕ್ಸ್ಗೆ ಇವತ್ತಿನ ಯುವ ಜನತೆ ಬರಬೇಕು ಸರ್. ಅದು ನಾನು ಅಂತ ಹೇಳಕ್ ಹೋಗೋದಿಲ್ಲ. ಓಕೆ, ವಿ ಸಪೋರ್ಟ್ ಒಂದು ಹೊಸ ರಾಜಕೀಯ ಬದಲಾವಣೆ ಆಗಬೇಕು. ಈಗ 20-25 ದಿವಸದಿಂದ ಸುಮ್ಮನೆ ಇದ್ಬೇಕಾರೆ ಈ ದೇಶದ ಆಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಎಲ್ಲೋ ಫಾರಿನಲ್ಲಿ ಇದ್ಕೊಂಡು ನೆನ್ನೆ ಒದೆ ತಿಂದ ಮೇಲೆ, ಪಾರ್ಲಿಮೆಂಟ್ಗೆ ಒದೆ ತಿಂದ ಮೇಲೆ ಈ ರಾಹುಲ್ ಗಾಂಧಿ AC ರೂಮಲ್ಲಿ ಕೂತ್ಕೊಂಡು ನಾವಿದನ್ನ ಖಂಡಿಸ್ತೀವಿ ಅಂತಂದ್ರೆ ಎಲ್ಲೋಗಿದೆ ಗುರು ನೀನು?